ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಏನು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಹೌದು, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ಗೆ ಗುರುರಾಯರ ಮಹಿಮೆನ ಇವತ್ತು ಶೂಟ್ ಮಾಡಿದೆ. ಮನೆ ಒಳಗಡೆ ನಾನು ಎಂದಿನಂತೆ ನಾನು ರಾಯರ ಮಹಿಮೆಗಳನ್ನ ಹೇಳ್ಕೊಳ್ಳೋದಕ್ಕೆ ಎಲ್ಲಿ ಕೂತ್ಕೊಳ್ತೀನೋ ಆ ಜಾಗದಲ್ಲಿ ವಿಡಿಯೋ ಮಾಡಿದೆ. ತುಂಬಾ ಶೆಕೆ ಅನ್ನಿಸ್ತಾ ಇತ್ತು. ಫ್ಯಾನ್ ಹಾಕೊಳ್ಳೋಣ ಅಂತ ಹೇಳಿದ್ರೆ ಸೌಂಡ್ ಆಗುತ್ತೆ, ಕ್ಲಾರಿಟಿ ಇರಲ್ಲ ಸೌಂಡಲ್ಲಿ, ಒಂಥರ ಮಳೆ ಬರ್ತಾ ಇರುವಂಥ ಸೌಂಡು ನಿಮಗೆ ಕೇಳಿಸುತ್ತೆ. ಅದರಿಂದ ಫ್ಯಾನು ಕೂಡ ಹಾಕ್ಕೊಳ್ಳೋದಕ್ಕಾಗಲ್ಲ, ಶೆಕೆ ಆಗ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಹೊರಗಡೆ ಸ್ಟೇರ್ ಕೇಸ್ ಮೇಲೆ ಬಂದು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಇದು ಗುರುವಾರದ ವಿಡಿಯೋ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಯರ ಮಕ್ಕಳೆಲ್ಲರೂ ಕೂಡ, ರಾಯರ ಭಕ್ತರೆಲ್ಲರೂ ಕೂಡ ಇವತ್ತು ಶುಭ ಗುರುವಾರ. ರಾಯರ ವ್ರತಗಳನ್ನ ಆಚರಣೆ ಮಾಡಿದ್ದೀರಾ, ಪೂಜೆಗಳನ್ನ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದ ರಾಯರ ಅನುಗ್ರಹ ಸಿಗಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ನನ್ನ ಒಂದು ಪುಟ್ಟದಾದ ಮಾತುಕತೆ ಲಾಗ್ನ ನಿಮ್ಮ ಮುಂದೆ ತಂದಿದ್ದೀನಿ. ತುಂಬ ಸರಳವಾಗಿ, ಸಿಂಪಲ್ಲಾಗಿ ಕೆಲವು ವಾಸ್ತು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ನಾವು ಹೆಚ್ಚಿಸ್ಕೋಬಹುದು. ಅದ್ರ ಬಗ್ಗೆ ಇವತ್ತು ಮಾತುಕತೆನ ಶುರು ಮಾಡ್ತೀನಿ. ಲಕ್ಷ್ಮಿ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸಲಿ ಅಂತ ಕೂಡ ನಾವು ಬಯಸ್ತೀವಿ, ಭಗವಂತನಲ್ಲಿ ಕೇಳ್ಕೊಳ್ತೀವಿ. ನಾವು ಲಕ್ಷ್ಮೀ ಸಮೇತ ನಾರಾಯಣ ನಮ್ಮ ಮನೆಯಲ್ಲಿ ಯಾವಾಗಲೂ ಇರಲಪ್ಪ ಅಂತ ಹೇಳಿ ಕೇಳ್ಕೊಳ್ತೀವಿ. ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಿದ್ರೆ ಆ ಮನೆಯಲ್ಲಿ ಉತ್ತರೆ ಅಭಿವೃದ್ಧಿಗಳು, ಮಂಗಳ ಕಾರ್ಯಗಳು ನಡೀತಾನೇ ಇರುತ್ತೆ. ಅಂತಹ ವಾತಾವರಣ ಎಲ್ಲರ ಮನೆಯಲ್ಲೂ ಇರಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಲ್ವ. ಹಾಗೆ ಜ್ಯೇಷ್ಠ ಲಕ್ಷ್ಮಿ ಅಂತ, ಲಕ್ಷ್ಮಿಯ ಸಹೋದರಿ, ಅಕ್ಕ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಆಕೆ ಮನೆಗೆ ಬಂದರೆ ತುಂಬ ಕಷ್ಟ ಅನುಭವಿಸ್ತಾರೆ, ತುಂಬ ದಾರಿದ್ರ್ಯತನವನ್ನು ಅನುಭವಿಸ್ತಾರೆ. ಆ ರೀತಿ ಆಗದೇ ಇರೋ ರೀತಿ, ಜ್ಯೇಷ್ಠ ಲಕ್ಷ್ಮಿ ನಮ್ಮ ಮನೆಗೆ ಬರದೇ ಇರೋ ರೀತಿ ನಾವು ಯಾವ ರೀತಿ ಕೆಲವು ವಿಧಾನಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸ್ತಾರೆ. ಆಯಿತಾ? ಮನೇನ ಯಾವಾಗಲೂ ಕೂಡ ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲೂ ಕೂಡ ಧೂಳಿರಬಾರ್ದು, ಬಲೆ ಕಟ್ಟಬಾರ್ದು. ಈ ರೀತಿ ನಮ್ಮ ಮನೆಯ ವಾತಾವರಣ ನಾವು ನೋಡ್ಕೊಳ್ಳೋದ್ರಿಂದನೂ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಯಾವ ಮನೆಯಲ್ಲಿ ಜೇಡರ ಬಲೆಗಳು, ಧೂಳುಗಳು, ಮಗ್ಗು ಬರೋ ಥರ ಸ್ಮೆಲ್ಲು ಮನೆಯಲ್ಲಿ ಇದ್ದರೆ ಆ ಮನೆಗೆ ತಕ್ಷಣವಾಗಿ ಜ್ಯೇಷ್ಠ ಲಕ್ಷ್ಮಿ ಬಂದು ಸೇರಿಕೊಳ್ತಾಳೆ, ಅಂಥ ಜಾಗಗಳಿಗೆ ಬರ್ತಾಳೆ. ಆ ರೀತಿ ಇಲ್ದಂಗೆ ನೋಡ್ಕೊಂಡಾಗ ಮಾತ್ರ, ಇನ್ನು ಜ್ಯೇಷ್ಠ ಲಕ್ಷ್ಮಿ ಮನೆಗೆ ಬಂದ್ಲು ಅಂದರೆ ಮಹಾಲಕ್ಷ್ಮಿನೇ ಇಲ್ಲಲ್ಲ, ಆಕೆ ಹೊರಟು ಬಿಡ್ತಾಳೆ. ಆದ್ದರಿಂದ ಆದಷ್ಟು ನಮ್ಮ ಮನೇನ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಒತ್ತು ಮೂಡುವಂಥ ಅಂದರೆ ಒತ್ತು ಮುಳುಗುವಂಥ ಸಮಯದಲ್ಲಿ, ಸೂರ್ಯ ಮುಳುಗುವ ಸಮಯದಲ್ಲಿ ಮನೆಯಲ್ಲಿ ಯಾರೂ ಕೂಡ ಊಟ ಮಾಡಬಾರ್ದು. 5ರಿಂದ 6:30, 6:30 ಒಳಗಡೆ, 5 ಗಂಟೆಯಿಂದ 6:30 ಅದು ಒತ್ತು ಮುಳುಗುವ ಸಮಯ ಅಂತೀವಿ. ಸೂರ್ಯ ಮುಳುಗುವ ಸಮಯದಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತೀವಿ. ಆಗ ಜ್ಯೇಷ್ಠ ಲಕ್ಷ್ಮಿ ಕಾಯ್ತಾ ಕೂತಿರ್ತಾಳೆ. ಊಟ ಮಾಡುವ ಸಂದರ್ಭದಲ್ಲಿ ಮನೆಗೆ ಪ್ರವೇಶ ಆಗ್ತಾಳೆ, ಮಹಾಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ. 2 ಬಾಗಿಲಿದ್ದರೆ ನಮ್ಮ ಮನೆಗಳಲ್ಲಿ 2 ಬಾಗಿಲು, ಮುಂಭಾಗದೊಂದು ಬಾಗಿಲು ಇರುತ್ತೆ, ಹಿಂಭಾಗದಲ್ಲಿ ಒಂದು ಕೂಡ ಬಾಗಿಲಿರುತ್ತೆ. ಮಹಾಲಕ್ಷ್ಮಿ ಮುಂಭಾಗಲಿಂದ ನಮ್ಮ ಮನೆಗೆ ಪ್ರವೇಶ ಮಾಡಿದ್ರೆ ಜ್ಯೇಷ್ಠ ಲಕ್ಷ್ಮಿ ಹಿಂಭಾಗಲಿನಿಂದ ಬರ್ತಾಳಂತೆ. ಆದ್ದರಿಂದ ಗೋಧೂಳಿ ಸಮಯದಲ್ಲಿ ನಾವು ಬಾಗಿಲು ಯಾವತ್ತೂ ಕೂಡ ಬಾಗಿಲು ಹಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಹಿಂದೆ ಬಾಗಿಲನ್ನ ಮುಚ್ಚಿಬಿಟ್ಟು ನಾವು ಮುಂಬಾಗಿಲನ್ನ ತೆಗಿಬೇಕು ಯಾವಾಗಲೂ ಕೂಡ. ಇದನ್ನು ನೆನಪಿಟ್ಕೊಳ್ಳಿ. 2 ಬಾಗಿಲಿದ್ರೆ ಈ ರೀತಿ ಅಳವಡಿಸ್ಕೊಳ್ಳಿ. ಆದಷ್ಟು ಮನೇನ ಶುಭ್ರವಾಗಿ ಇಟ್ಕೊಳ್ಳಿ. ಒಗೆದ ಬಟ್ಟೆನ ಮಡಚಿ ನೀಟಾಗಿ ಇಟ್ಕೊಳ್ಳುವಂಥದ್ದು. ಅಡುಗೆ ಮನೆ ನೀವು ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಮಹಾಲಕ್ಷ್ಮಿ ನೆಲೆಸ್ತಾರೆ. ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾಳೆ. ಜ್ಯೇಷ್ಠ ಲಕ್ಷ್ಮಿ ಯಾಕೆ ನಮ್ಮ ಮನೆಗೆ ಪ್ರವೇಶ ಆಗ್ತಾಳೆ ಅಂದರೆ, ಹಿರಿಯರಿಗೆ ಯಾರು ಏಕವಚನಗಳಿಂದ ನಿಂದಿಸುವಂಥದ್ದು, ಬೈಯುವಂಥದ್ದು ಮಾಡ್ತಾ ಇರ್ತಾರೋ ಆ ಮನೆಗೂ ಕೂಡ ಜ್ಯೇಷ್ಠ ಲಕ್ಷ್ಮಿ ಸುಲಭವಾಗಿ ಮನೆ ಒಳಗಡೆ ಬರ್ತಾಳೆ. ಆದ್ದರಿಂದನೇ ಹೇಳೋದು, ಮನೆಯಲ್ಲಿ ಆದಷ್ಟು ಶಾಂತವಾಗಿರಬೇಕು. ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ ಶಾಂತವಾಗಿರಬೇಕು. ಹಿರಿಯರಿಗೆ, ಕಿರಿಯರಿಗೂ ಕೂಡ ನಾವು ಗೌರವವಾಗಿ ಮಾತಾಡುವಂಥ ಅಭ್ಯಾಸನ ನಾವು ಮಾಡ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ಉತ್ತರೆ ಅಭಿವೃದ್ಧಿ, ವಿದ್ಯಾರ್ಜನೆ, ಜ್ಞಾನಾರ್ಜನೆ, ಧನಾರ್ಜನೆ ಇವೆಲ್ಲ ಕೂಡ ನಾವು ಆ ಮನೆಯಲ್ಲಿ ನೋಡುವಂತಾಗುತ್ತದೆ. ಯಾರ ಮನೆಗೂ ಕೂಡ ಜ್ಯೇಷ್ಠ ಲಕ್ಷ್ಮಿ ಬರಬಾರ್ದು. ಜ್ಯೇಷ್ಠ ಲಕ್ಷ್ಮಿ ಬಂದರೆ ಆ ಮನೆಯಲ್ಲಿ ದಾರಿದ್ರ್ಯತನ ಕಾಡುತ್ತೆ. ತುಂಬ ಕಲಹಗಳು, ಕದನಗಳು, ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ದುಡ್ಡು ಉಳಿತಿರಲ್ಲ. ಇದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದರೆ
ಕೆಲವು ವಿಧಾನಗಳನ್ನ ನಾವೇ ಸರಿಪಡಿಸ್ಕೋಬೇಕು. ₹1 ಖರ್ಚಿಲ್ದೇ ನಾವೇ ನಮ್ಮ ಮನೆಗಳಲ್ಲಿ ಅದನ್ನು ಸರಿಪಡಿಸ್ಕೋಬೇಕು. ಮನೇನ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ. ನಾವು ತಿನ್ನುವಂಥ ಆಹಾರಕ್ಕೆ ಗೌರವ ಕೊಡಬೇಕು. ಅದು ಹೇಗೆ ಇರಲಿ, ಉಪ್ಪಿರಲಿ ಸಪ್ಪೆ ಇರಲಿ, ಕೆಲವು ಬಾರಿ ಆ ವಿಷಯಕ್ಕೆ ಕೆಲವು ಮನೆ ಜಗಳಗಳಾಗೋಗುತ್ತೆ. ಅದನ್ನು ಹತೋಟಿಗೆ ತಗೋಬೇಕು. ಏನೋ ಆ ಟೈಮ್ಗೆ ಏನೋ ಆಗಿದೆ, ಸ್ವಲ್ಪನಾದರೂ ಕೂಡ ಸುಮ್ಮನೆ ಊಟ ಮಾಡಿ ಮೌನಕ್ಕೆ ಶರಣಾಗಿ ನಾವು ಆ ಊಟಕ್ಕೆ ಗೌರವ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡು ಸುಮ್ಮನಾಗಬೇಕು. ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಆದಷ್ಟು ಸ್ವಚ್ಛತೆ ಕಡೆ ಗಮನ ಕೊಡಿ. ಹೆಣ್ಮಕ್ಳೇ ಮಾಡಬೇಕು ಅಂತೇನಿಲ್ಲ, ಗಂಡ್ಮಕ್ಳು ಕೂಡ ನೀವು ಎಷ್ಟು ಮನೇನ ನಿಮ್ಮ ಕೈಲಾದಂಥ ಎಲ್ಪ್ ಮಾಡ್ತಾ ಇದ್ದೀನಿ ಅಂತ ಒಂದು ತೃಪ್ತಿಗ ಸಹ ಮಾಡ್ಕೋಬಹುದು. ಮನೇನ ಶುಭ್ರವಾಗಿ ಇಟ್ಕೊಳ್ಳುವಂಥದ್ದು, ಒಳ್ಳೆ ಮಾತುಗಳನ್ನ ಮನೆಯಲ್ಲಿ ಆಡುವಂಥದ್ದು. ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಆ ಮಾತಿನಲ್ಲೇ ಒಂದು ಒಳ್ಳೆತನ ಇರುತ್ತೆ. ಅಂಥದ್ದನ್ನೆಲ್ಲ ರೂಢಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ಗೆಲುವನ್ನ ಸಾಧಿಸ್ತೀರ. ನೀವೆಂದೆಂದೂ ಕಾಣದ ನೆಮ್ಮದಿನ ನಮ್ಮ ಗೃಹದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಜ್ಯೇಷ್ಠ ಲಕ್ಷ್ಮಿ ಹಂಗಿದ್ದಾಗ ನಮ್ಮ ಮನೆಗೆ ಒಳಗಡೆನೂ ಕೂಡ ಪ್ರವೇಶ ಮಾಡೋದಕ್ಕಾಗಲ್ಲ. ಆದ್ದರಿಂದ ಧೂಳುಗಳು ಓಡ್ಕೊಳ್ಳುವಂಥದ್ದು, ಮನೆ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಮಾಡೋ ಕೆಲಸನ ಚುರುಕಾಗಿ ಮಾಡಬೇಕು. ಯಾರು ಆಲಸ್ಯದಿಂದ, ಮನೆಯ ಗೃಹಿಣಿ ತುಂಬ ಆಲಸ್ಯದಿಂದ ಸೋಂಬೇರಿತನವಾಗಿ ಕೆಲಸ ಮಾಡ್ತಾಳೋ ಆ ಮನೆಗೆ ಖಂಡಿತ ಜ್ಯೇಷ್ಠ ಲಕ್ಷ್ಮಿ ಅವಳ ಒಂದು ನಡತೆ ಒಂದಿಗೆ ಪ್ರವೇಶ ಮಾಡ್ತಾಳೆ. ಜ್ಯೇಷ್ಠ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಅಂದ್ರೇ ಮುಗೀತು. ನೀವೇನೇ ಮಾಡಿದ್ರು ಆ ಮನೆಯಲ್ಲಿ ಅನಾರೋಗ್ಯ, ಆರ್ಥಿಕ ಮುಗ್ಗಟ್ಟು, ನೆಮ್ಮದಿ ಇಲ್ಲದ ವಾತಾವರಣ, ಆ ರೀತಿ ಮನೆಯಲ್ಲೆಲ್ಲ ಶುರುವಾಗುತ್ತೆ. ಅಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರೋದು ಬೇಡ ಅಲ್ವಾ. ಆದಷ್ಟು ಮನೆಯ ಗೃಹಿಣಿಯರು ಗಂಡಸರು ಕೂಡ ಮಾಡ್ಕೋಬಹುದು. ಆದಷ್ಟು ಬೆಳೆಯುವಂಥ ಮಕ್ಕಳಿದ್ರೆ ಅವನ್ನೆಲ್ಲ ವಾತಾವರಣ ನೋಡಿ ಬೆಳೆದಾಗ ಮಕ್ಕಳು ಕೂಡ ರೂಢಿ ಮಾಡ್ಕೊಳ್ತಾರೆ. ಲಕ್ಷ್ಮೀ ಸಮೇತವಾಗಿ ನಾರಾಯಣ ಮಾತ್ರ ನಮ್ಮ ಮನೆಯಲ್ಲಿ ನೆಲೆಸಬೇಕು. ಜ್ಯೇಷ್ಠ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬಾರ್ದು. ಆದ್ದರಿಂದ ಆದಷ್ಟು ಕೆಲವು ವಿಷಯಗಳನ್ನ ಅಳಿಸಿರೋಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಹೊತ್ತು ಮನೇಲಿ ಇಟ್ಕೋಬೇಡಿ. ಆ ತಕ್ಷಣ ಹೊರಗಡೆ ಹಾಕುವಂಥದ್ದನ್ನು ಮಾಡ್ಕೊಳ್ಳಿ. ಸ್ಮೆಲ್ ಬರಬಾರ್ದು, ಕೆಟ್ಟು ವಾಸನೆಗಳು ಬರಬಾರ್ದು. ಜೊತೆಗೆ ವಾಶ್ರೂಮು ಬಚ್ಚಲು ರಾಹು ಕೇತು ನಿಲ್ಲಿಸುವಂಥ ಜಾಗ. ನೀವು ಅಲ್ಲಿ ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀರೋ, ಎಷ್ಟು ಚುರುಕುತನದಲ್ಲಿ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀರೋ ನಿಮ್ಮ ಮನೆ ಅಭಿವೃದ್ಧಿಯತ್ತ ಸಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಮಾಡ್ಕೊಂಡು ನೋಡಿ. ಯಾವ ವಾಸ್ತುನೂ ನೀವು ಮಾಡಿಸ್ಕೊಳ್ಳೋದು ಬೇಡ, ದುಡ್ಡು ಖರ್ಚು ಮಾಡಿ ಇಷ್ಟನ್ನು ಮಾಡ್ಕೊಳ್ಳಿ. ನೀವೇ ನಿಮ್ಮ ಮೇಲೆ ಇದನ್ನೆಲ್ಲ ಪ್ರಯೋಗ ಮಾಡ್ಕೊಂಡು ನೋಡಿ, ನಿಮ್ಮ ಒಂದು ಬದಲಾವಣೆನ ನೀವೇ ಗಮನಿಸ್ತೀರ. ಮನೆ ಎಷ್ಟು ಚೆಂದ ಇರುತ್ತೆ, ಎಷ್ಟು ನೆಮ್ಮದಿ ವಾತಾವರಣ ಇರುತ್ತೆ ಅಂತ ಹೇಳಿ ನೀವೇ ತಿಳ್ಕೊಳ್ತೀರ. ಇದರ ಮುಂದಿನ ಭಾಗನ ಮುಂದಿನ ವಿಡಿಯೋಗಳಲ್ಲೂ ಕೂಡ ತಿಳಿಸುವಂಥದ್ದನ್ನು ಮಾಡ್ತೀನಿ. ಇವತ್ತಿನ ಲಾಗ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ಗಳನ್ನ ಮಾಡಿ, ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಹಾಗೂ ವಿಡಿಯೋಗಳನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇವತ್ತಿನ ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಮುಂದುವರೆದ ಭಾಗನೂ ಕೂಡ ಮುಂದಿನ ದಿನ ಹಾಗೆ ಎಪಿಸೋಡ್ ರೀತಿ ಮುಂದುವರಿಸುವಂಥದ್ದನ್ನು ಮಾಡ್ತೀನಿ. ಬರಲಾ? ಇವತ್ತಿನ ಲಾಗ್ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ, ರೆಸಿಪಿಯೊಂದಿಗೆ, ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್, ಹೀಗೆ ಒಂದೊಂದು ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಕೂಡ ನಾನು ಮಾಡ್ತೀನಿ. ಲಾಸ್ಟ್ ವಿಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಧನ್ಯವಾದ. ಬರಲಾ? ಬಾಯ್.